ಯಾರಾದರೂ ಸ್ಪಾನ್ಸರ್ ಮಾಡಿ ಕಳಿಸಿರಲಿ, ಅವರೇ ದುಡ್ಡು ಹಾಕೊಂಡು ಹೋಗಿರಲಿ, ಕದ್ದೋಗಿರಲಿ, ಧೈರ್ಯವಾಗಿ ಹೋಗಿರಲಿ, ಫಾರಿನಲ್ಲಿ ಕೂತ್ಕೊಂಡು ಟೂರ್ ಹೊಡೆದ್ಬಿಟ್ಟು ಬಂದಿದ ತಕ್ಷಣ ಯಾರನ್ನೇ ಮುಖ್ಯಮಂತ್ರಿನ ಇಳಿಸೋಕ್ಕಾಗಲ್ಲ, ಇಲ್ಲ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ. ಇದೇನಿದ್ರು ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬ್ರಿಗೆ ಆಗಿರುವಂಥ ಮಾತುಕತೆ. ಅದರಲ್ಲಿ ರವಿಕುಮಾರ್ 50 ಜನನ ಕರ್ಕೊಂಡು ಹೋಗಿದ ತಕ್ಷಣ ಸರ್ಕಾರ ಚೇಂಜ್ ಮಾಡಿ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಕರ್ಕೊಂಡು ಹೋಗಲಿಲ್ಲ, ಇಲ್ಲೇ ಬೆಂಗಳೂರಲ್ಲಿ ಮಂಡ್ಯದಲ್ಲಿದ್ದೀನಿ ಅಂದಿದ ತಕ್ಷಣ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಅದೆಲ್ಲ ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ಮಾಡುತ್ತೆ. ಸರ್, ಇಷ್ಟು ದಿನ ಆಪರೇಷನ್ ಕಮಲ, ಆಪರೇಷನ್ ಹಸ್ತ ಅಂತ ಚರ್ಚೆ ಆಗ್ತಿದೆ. ಈಗ ಆಪರೇಷನ್ ಡಿ ಕೆ ಶಿವಕುಮಾರ್, ಆಪರೇಷನ್ ಸಿದ್ದರಾಮಯ್ಯನ ಹತ್ರ ಚರ್ಚೆ ಆಗ್ತಾ ಇದೆ ಒಂದೇ ಪಕ್ಷದಲ್ಲಿ. ನೋಡ್ರಿ, ಎಲ್ಲಿವರೆಗೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಲ್ಲ, ಇದು ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ. ನಿಷ್ಠಾವಂತ ಕಾಂಗ್ರೆಸ್ ಶಾಸಕರಿಗೆ ಇದು ಭಾಳ ನೋವಾಗುತ್ತೆ. ಸುಮ್ಮನೆ ಇದು ಟೈಮ್ ಪಾಸ್ ಥರ ನಡೆಸ್ಕೊಂಡ್ರೆ ಇದಾಗಲ್ಲ. ಒಂದು ನಿರ್ಧಾರ ಮಾಡಬೇಕು. ನಿರ್ಧಾರ ಮಾಡ್ದೇನೆ ಹೈಕಮಾಂಡ್ ಅವರು ಇದಕ್ಕೆ ನಿರ್ಧಾರ ಮಾಡಬೇಕು. ದಿನಕ್ಕೊಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದು, ನಾನು ಕೊಡೋದು, ಇನ್ನೊಬ್ರು ಕೊಡೋದ್ರಿಂದ ಪಕ್ಷಕ್ಕೆ ಹಾನಿ, ಸರ್ಕಾರಕ್ಕೆ ಹಾನಿ ಬಿಟ್ಟರೆ ಬೇರೆ ಏನಾಗಲ್ಲ. ಈ ಕೂಡಲೇ ಹೈಕಮಾಂಡ್ ಅವರು ಮಧ್ಯ ಪ್ರವೇಶಿಸಬೇಕು. ಇಲ್ಲ ಚೇಂಜ್ ಮಾಡ್ತೀವಿ, ಡಿ ಕೆ ಶಿವಕುಮಾರ್ ಮಾಡ್ತೀವಿ, ಇಲ್ಲ ನಿಮ್ಮನ್ನ ಮಾಡಲ್ಲ, ಎರಡರಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು. ಬರ್ದೇನೆ ದಿನ ಮಾಡ್ತಿದ್ರೆ ಇದೇ ಥರ ಟೂರ್ಗಳು ಹೋಗ್ತಾ ಇರ್ತಾರೆ, ರೆಸಾರ್ಟ್ಗೂ ಹೋಗ್ತಾ ಇರ್ತಾರೆ, ಇನ್ನೊಂದಕ್ಕೂ ಹೋಗ್ತಾ ಇರ್ತಾರೆ. ಅದರಿಂದ ಪಕ್ಷಕ್ಕೆ ಹಾನಿ ಆಗುತ್ತೆ ಬಿಟ್ಟರೆ ಬೇರೆ ಏನೂ ಆಗಲ್ಲ. ನಾನು ಮೌನ. ಈ ತರದ ವಿಚಾರದಲ್ಲಿ ನಿಮಗೂ ಬೇಸರ ಆಗಿದೆ ಸರ್? ನಾನು ಮೌನ ಅನ್ನಲ್ಲ, ನಾನೇನು ಬೇಸರ ಅಂತ ಹೇಳ್ತಾ ಇಲ್ಲ. ಮಧ್ಯ ಪ್ರವೇಶಿಸಿ ಏನಾದರೂ ಒಂದು ನಿರ್ಧಾರಕ್ಕೆ ಬರಬೇಕು. ಟೈಮ್ ಮುಂದಕ್ಕೆ ಹೋಗ್ಲಿ ಅಂತಂದ್ರೆ ಏನೂ ಆಗಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಹೈಕಮಾಂಡ್ ಅವರು ಮಧ್ಯ ಪ್ರವೇಶಿಸಿ ಇದನ್ನ ಒಂದು ಇತ್ಯರ್ಥ ಮಾಡಲೇಬೇಕು. ಮತ್ತೊಂದು ಕಡೆ ಸರ್, ಮಾದೇವಪ್ಪನವರು ಬೀದಿ ನಾಯಿ ಹೋಲಿಕೆ ಮಾಡುವಂತ ಶಾಸಕರನ್ನ ಎಷ್ಟು ಯಾವುದೋ ಪ್ರಶ್ನೆಗೆ ಇನ್ನೇನೋ ಯಾವ ಶಾಸಕರನ್ನ ಹೋಲಿಕೆ ಮಾಡಿದ್ದಾರೆ? ಸಹಜವಾಗಿ ಮಾಧ್ಯಮದವರು ಪ್ರಶ್ನೆ ಕೇಳಿದಂತ ಅವ್ರು ಇರ್ಬೋದು. ನಾಯಿ ಅಂದ್ರೆ ಪ್ರಾಮಾಣಿಕತೆ, ನಾಯಿ ಅಂದ್ರೆ ನಿಯತ್ತು, ಅದಕ್ಕೆ ಎಲ್ಲ ಶಾಸಕರು ನಿಯತ್ತು ಅಂತ ಹೇಳಿರ್ಬೋದು. ಒಳಗಾಕ್ಬೇಕು ಅನ್ನುವಂಥದ್ದು ಸರ್. ಈಗ ಹೆಚ್ಚು ಕಡಿಮೆ ಅವರು ಬದಲಾವಣೆ ವಿಚಾರವಾಗಿ ಚರ್ಚೆ ಅಂತ ಪ್ರಶ್ನೆ ಕೇಳಿದಕ್ಕೆ ಅವರು ಹೇಳ್ತಾರೆ ಹೈಕೋರ್ಟ್ ನಾಯಿಗಳನ್ನ ಹಿಡಿಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಮಾತಾಡ್ತಾರೆ. ಯಾವ ಹೋಲಿಕೆನೇ ಇಲ್ಲದ ರೀತಿಯಲ್ಲಿ ಮಾತಾಡ್ತಾರೆ. ನಾಯಿ ಅಂದ್ರೆ ನಿಯತ್ತು, ಡಿ ಕೆ ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಿಯತ್ತು, ಹೈಕಮಾಂಡ್ನ ನಿಯತ್ತಿನ ಸೈನಿಕ, ಅದಕ್ಕೆ ಹೇಳಿರ್ಬೋದು. ಒಂದ್ ಕಡೆ ಮೂಲ ಕಾಂಗ್ರೆಸ್ ಅವ್ರ ಮಾತಿನ ಸರ್ ಒಂದಷ್ಟು ಜನ ನಿಯತ್ತಿಲ್ಲ ಅಂತಾನೆ ಸರ್ ಅವ್ರಿಗೆ. ಅಲ್ಲ, ನಾನು ಹೇಳ್ತಾ ಇರೋದು ನಾಯಿ ಅಂದ್ರೆ ನಿಯತ್ತು, ಡಿ ಕೆ ಶಿವಕುಮಾರ್ ಅಂದ್ರೆ ನಿಯತ್ತು. ಹೈಕಮಾಂಡಿಗೆ ನಿಯತ್ತಾಗಿರುವ ಮನುಷ್ಯ 40 ವರ್ಷದಿಂದ 2 ಸರಿ ಮಂತ್ರಿ ಮಾಡಲಿಲ್ಲ. 2013ರಲ್ಲಿ ಒಂದು 6 ತಿಂಗಳು ಮಂತ್ರಿ ಮಾಡಲಿಲ್ಲ. ಅವ್ರೇನು ಬೇಜಾರು ಮಾಡ್ಕೊಳ್ಳಿಲ್ಲ. ಈಗ ಮುಖ್ಯಮಂತ್ರಿ ಆಗಿಲ್ಲ, ಇನ್ನೂ ಅವ್ರೇನು ಬೇಜಾರು ಮಾಡ್ಕೊಂಡಿಲ್ಲ. ಅವ್ರು ನಿಯತ್ತು ಪಕ್ಷಕ್ಕೆ, ಅದಕ್ಕೇನೋ ಹೇಳಿರ್ಬೋದು ಮಾದೇವಪ್ಪನವರು. ಪ್ರಾಮಾಣಿಕತೆ ಅಲ್ಲ, ವ್ಯಂಗ್ಯಗಳೆಲ್ಲ ನಡೀತಾ ಇದೆ ಸರ್ ಪಕ್ಷದ ಒಳಗಡೆ ನಡೀತಾ ಇದೆ. ಯಾರು ವಿರೋಧ ಪಕ್ಷದವ್ರು ಟೀಕೆ ಮಾಡ್ತಾ ಇಲ್ಲ, ನಿಮ್ಮ ಪಕ್ಷದವರೇ ನಿಮ್ಮನ್ನ ಟೀಕೆ ಮಾಡ್ತಾರೆ ಅನ್ನೋ. ಸ್ವಲ್ಪ ಒಂದು ವಾರ ಟೈಮ್ ಕೊಡಿ, ಎಲ್ಲದಕ್ಕೂ ನೇರ ಉತ್ತರ ಕೊಡ್ತಾರೆ. ಒಂದು ವಾರ ಟೈಮ್ ಕೊಡ್ರಿ. ನಾಯಿ, ವ್ಯಂಗ್ಯ ಎಲ್ಲದಕ್ಕೂ ಸೂಕ್ತ ಉತ್ತರ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಆಪ್ತರು ಸೈಲೆಂಟ್ ಆದ್ರು ಅಂತ ಯಾರೆಲ್ಲ 136 ಜನನು ಡಿ ಕೆ ಶಿವಕುಮಾರ್ ಅವರ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅವರು ಸೇರಿ 136 ಜನನು ಡಿ ಕೆ ಶಿವಕುಮಾರ್ ಅವರ ಆಪ್ತರೆ. 136 ಜನನು ನನ್ನೂ ಸೇರಿ ಡಿ ಕೆ ಶಿವಕುಮಾರ್ ಅವರು ಸೇರಿ CM ಅವರ ಆಪ್ತರೆ. ರೆಸಾರ್ಟ್ಗೆ ಹೋಗ್ತೀವಿ ಅಂತ ನಾವು ಯಾವತ್ತೇ ಹೇಳಿದ್ರೆ, ರೆಸಾರ್ಟ್ಗೆ ಹೋಗಿದ್ರೆ ನೇರವಾಗಿ ಹೇಳ್ತೀವಿ. ನಾನೇ ಹೇಳಲ್ವಾ? ಆ ಥರ ಯಾವ ಇದೂ ಇಲ್ಲ. ಈಗ 20 ಜನ ಮೊನ್ನೆ ನಾನು ಲಂಡನ್ಗೆ ಹೋಗಿದ್ದೆ. ನಮ್ಮ ಕೃಷಿ ಸಚಿವರು 24 ತಾರೀಕು ಲಂಡನ್ಗೆ ಹೋಗ್ತಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಕಳಿಸಿದ್ರು ಅಂತನ? ಈಗ 11 ಜನ ಹೋಗಿರೋದು ನೀವು ಹೇಳೋದು ಎಲ್ಲ ಒಟ್ಟಿಗೆ ಹೋಗ್ತಾರೆ. ಈಗ ನಾವು ಸ್ನೇಹಿತರುಗಳು ಹೋದ ವರ್ಷ 14 ಜನ MLAಗಳು ದುಬೈಗೆ ಹೋಗಿದ್ವಿ. ಹಾಗಾದ್ರೆ ಯಾರಾದ್ರು ಕಳಿಸಿದ್ರು ಅಂತನ? ಅದೆಲ್ಲ ಊಹಾಪೋಹಗಳು. ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದು ವಾರ ಸುಮ್ಮನೆ ಇರಿ, ಎಲ್ಲದಕ್ಕೂ ಉತ್ತರ ಬರುತ್ತೆ.